ಈಗ ಪೊಲೀಸ್ನವರು ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಅವೈಜ್ಞಾನಿಕವಾದಂಥ ಈ ಒಂದು ಅನಗತ್ಯ ಕಾಮಗಾರಿ ಯೋಜನೆಯಿಂದ ಅಪಾಯ ಆಗ್ತದೆ ಅಂತಕ್ಕಂಥದ್ದನ್ನ ಮನಗಂಡು ಜನ ಬೀದಿ ಬಂದಿರ್ತಕ್ಕಂಥದ್ದು. ಜನಗಳನ್ನೇನು ನಾವು ಎಳ್ಕೊಂತಂದಿಲ್ಲ. ಜನ ಇಡೀ ಜಿಲ್ಲೆಯ ಸುಮಾರು 10 ತಾಲೂಕುಗಳಿಗೆ ಏನು ಅವೈಜ್ಞಾನಿಕವಾದಂಥ ಈ ಪೈಪ್ಲೈನ್ ಕಾಮಗಾರಿ ಇದೆ, ಇದರ ಮೂಲಕ ಸುಮಾರು ಒಂದು 500 ಕ್ಯೂಸೆಕ್ಸ್ ನೀರು ಕುಣಿಗಲ್ ಭಾಗಕ್ಕೆ ಹರಿದೋದ್ರೆ ಇನ್ನು 7 ತಾಲೂಕಿಗೆ ಉಳಿತಕ್ಕಂಥದ್ದು 600-650 ಕ್ಯೂಸೆಕ್ಸ್ ಮಾತ್ರ. ಇದರಿಂದ ಅಪಾಯವನ್ನು ಮನಗಂಡ ಜನ 31ನೇ ತಾರೀಕು ಭಾಳ ಒಂದು ದೊಡ್ಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಭಾಳ ಶಾಂತಿಯುತವಾಗಿ ಹೋರಾಟ ಆಗಿದೆ. ಅದನ್ನು ಪ್ರವೋಕ್ ಮಾಡಿದಂಥವರು ಪೊಲೀಸ್ ಇಲಾಖೆಯವರೇ 144ನೇ ಸೆಕ್ಷನ್ನ ನಿಷೇಧಾಜ್ಞೆಯನ್ನು ಜಾರಿಗೆ ತರೋದ್ರ ಮೂಲಕ ಜನಗಳಲ್ಲಿ ಆತಂಕ ಭಯವನ್ನು ಉಂಟು ಮಾಡಿ ಗಲಾಟೆಗೆ ಅವರೇ ಕಾರಣರಾಗಿದ್ದಾರೆ. ಹಾಗಾಗಿ ನಾವು ಒತ್ತಾಯ ಮಾಡೋದಿಷ್ಟೇ, ಇವತ್ತು ಸ್ವಾಮೀಜಿಗಳು ಸೇರಿದಂತೆ 100 ಜನ ಹೋರಾಟಗಾರಗಳ ಮೇಲೆ ಹಾಕಿರ್ತಕ್ಕಂಥದ್ದು ಖಂಡನೀಯ. ಅದನ್ನು ಸರ್ಕಾರ ಕೂಡಲೇ ವಾಪಸ್ ಪಡಿಬೇಕು. ಒಂದು ವೇಳೆ ವಾಪಸ್ ಪಡಿದೇ ಇದ್ದರೆ ಮತ್ತೆ ಇನ್ನೂ ಒಂದು ಗಟ್ಟಿ ಹೋರಾಟಕ್ಕೆ ನೀವೇ ಒಂದು ರೀತಿ ಪ್ರವೋಕ್ ಮಾಡಿದಂತಾಗ್ತದೆ. ಹಾಗಾಗಿ ಸರ್ಕಾರ ವಾಪಸ್ ಪಡಿಬೇಕು. ಇವತ್ತು ಪರಮೇಶ್ವರ್ ಅವರು ಕುಣಿಗಲ್ ತಾಲೂಕಿಗೆ ನೀರು ಹರಿದಿಲ್ಲ ಅಂತಕ್ಕಂಥ ಅಂಕಿಅಂಶನೇ ಮುಖ್ಯವಾಗಿ ಇಟ್ಕೊಂಡು ಅವರೊಂದು ಹೇಳಿಕೆಯನ್ನು ಮಾಡಿದ್ದಾರೆ. ಆದರೆ ಲಿಂಕ್ ಕ್ಯಾನಲ್ನಿಂದ 7 ತಾಲೂಕುಗಳಿಗೆ ಯಾವ ರೀತಿ ಅಪಾಯ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಹಾಗಾಗಿ ಒಂದು ತಾಲೂಕಿಗೆ ಪೂರಕವಾಗಿ ಅವರು ಮಾತನಾಡ್ತಕ್ಕಂಥದ್ದಲ್ಲ. ಈ ಜಿಲ್ಲೆಯ ಬಹುತೇಕ ಜನಗಳ ಹಿತವನ್ನು ಕಾಪಾಡಬೇಕಾದಂಥ ಹೊಣೆಗಾರಿಕೆ ಜವಾಬ್ದಾರಿ ಗೃಹ ಮಂತ್ರಿಗಳ ಮೇಲಿದೆ. ಹಾಗಾಗಿ ಅವರು ತುಂಬ ಆಲೋಚನೆ ಮಾಡಬೇಕು. ಒಂದು ವೇಳೆ ಅದಾಗದೇ ಇದ್ದರೆ ಇನ್ನೂ ಮತ್ತೆ ಗಟ್ಟಿ ಹೋರಾಟಗಳು ಪ್ರಾರಂಭವಾಗ್ತವೆ. ಈಗಾಗಲೇ ಸುರೇಶ್ ನಮ್ಮ MLA ಅವರು ಹೇಳಿದಾಗೆ ಯಾವ ರೀತಿ ಹೋರಾಟಗಳು ಮುಂದೆ ಮಾಡ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಹೇಳಿದ್ದಾರೆ. ಆ ಹೋರಾಟಕ್ಕೆ ನಾವೆಲ್ಲ ಭಾಗಿಗಳಾಗ್ತೀವಿ.